ಜಿಲ್ಲೆಯ ಇತಿಹಾಸ ಇಡೀ ಐತಿಹಾಸಿಕ ದಾಖಲೆಗಳಲ್ಲಿ ಮೊದಲ 5 ಅಕ್ಷರ ಯಾವ್ದಾರು ಬಂದ್ರೆ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಸೇರುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಜನ ಮೊನ್ನೆ ನಮ್ಮ ಕಾಲೇಜ್ ಇನಾಗ್ರೇಷನ್ ಫಂಕ್ಷನ್ ಬಂದಾಗ ಶೇರ್ ಸಿಂಗ್ ಯಾರು ಅಂದ್ರೆ ಕೈ ಎತ್ತಲಿಲ್ಲ. ನನಗೆ ಬಹಳ ನೋವಾಯಿತು. ಅದಕ್ಕೆ ನಾನು ಉಪನ್ಯಾಸಕರು ಪ್ರಾಂಶುಪಾಲರಿಗೆ ಹೇಳಿದ್ದೀನಿ, ನಾವು ಕೇವಲ ಫಸ್ಟ್ ರ್ಯಾಂಕ್ ರಾಜು ಪಿಕ್ಚರ್ ನೋಡಿದ್ರೆ ಎಷ್ಟು ಜನ ಕೈ ಎತ್ತಿ ಫಸ್ಟ್ ರ್ಯಾಂಕ್ ರಾಜು ನೋಡಿದ್ದೀವಿ. ಆದರೆ ಫಸ್ಟ್ ರ್ಯಾಂಕ್ ಬರ್ತಾನೆ, ಅವನ ಜೀವನದಲ್ಲಿ ರ್ಯಾಂಕ್ ಬಂದಿರ್ತಾನ? ಇಲ್ಲ. ಹಾಗಾಗಿ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ನಿಮಗೆ ಶಿಕ್ಷಣ ಒಂದು ಭಾಗ, ಆದರೆ ಶಿಕ್ಷಣದ ಮುಖಾಂತರ ಜೀವನದ ಭಾಗವನ್ನು ಅರಿಯಬೇಕು ಅನ್ನೋದನ್ನ ಹೇಳಿದ್ದೆ. ಹಾಗಾಗಿ ನೀವು ನಮ್ಮ ಚಿಕ್ಕಮಗಳೂರು ಇತಿಹಾಸದ ಬಗ್ಗೆ ಇವತ್ತು ಇಲ್ಲಿ ಈ ಒಂದು ಸೆಮಿನಾರನ್ನು ಇಟ್ಕೊಂಡಿದ್ದೀರಿ. ಇದರಲ್ಲಿ ನಮ್ಮ ಕೇಳಿ ಮಲೆನಾಡಿಗೆ ಸಂಬಂಧಂತ ಒಂದಷ್ಟು ವ್ಯಾಪಾರಿ ಮಾರ್ಗಗಳಿರ್ಬೋದು, ಆರ್ಥಿಕ ಜಾಲಗಳಿರ್ಬೋದು, ಅದನ್ನು ನೀವು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬೇಕು. ಮತ್ತೆ ಚಿಕ್ಕಮಗಳೂರಲ್ಲಿ ಬಹಳ ಚೋಳರ ಕಾಲದ ಸುಮಾರು 1000 ವರ್ಷ ಇತಿಹಾಸ ಇರತಕ್ಕಂಥ ಹಲವಾರು ದೇವಾಲಯಗಳಿದೆ. ಆ ದೇವಾಲಯಗಳ ಇತಿಹಾಸವನ್ನ ತಿಳಿಸ್ಬೇಕು.